2024-25ನೇ ಸಾಲಿನ ವರ್ಷವನ್ನು ಶಾಲಾ ಶಿಕ್ಷಣ ಇಲಾಖೆಯು ಶೈಕ್ಷಣಿಕ ಬಲವರ್ಧನಾ ವರ್ಷ ಎಂದು ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಲು ಮತ್ತು ಸಂಪೂರ್ಣ ಕಲಿಕೆಯನ್ನು ಸಾಧಿಸುವ ಹಿನ್ನೆಲೆಯಲ್ಲಿ ಶಿಕ್ಷಕರು ಮತ್ತು ಎಲ್ಲ ಸ್ತರದ ಅನುಷ್ಠಾನಾಧಿಕಾರಿಗಳು ಒಂದಷ್ಟು ಒತ್ತಾಸೆಯಿಂದ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ FLN ಅಭಿಯಾನ ಅಂತಕ್ಕಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಾವು ಪ್ರಾರಂಭಿಕ ಹಂತದಲ್ಲಿ ಜಿಲ್ಲೆಯ ಎಲ್ಲ ಸ್ತರದ ಅನುಷ್ಠಾನಾಧಿಕಾರಿಗಳಿಗೆ ಒಂದು ದಿನದ FLN ಪುನಶ್ಚೇತನ ಕಾರ್ಯಾಗಾರವನ್ನು, ಹೋಬಳಿ ಮತ್ತು ತಾಲೂಕು ಹಂತದಲ್ಲಿ ಎಲ್ಲ ಮಟ್ಟದ ಅನುಷ್ಠಾನಾಧಿಕಾರಿ ಮತ್ತು ಸಂಪನ್ಮೂಲ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಜಿಲ್ಲಾ ಸಂಸ್ಥೆಯ ವತಿಯಿಂದ ನಮ್ಮಲ್ಲಿ 2 ಮಾದರಿ ಸಾಹಿತ್ಯವನ್ನು ರಚನೆ ಮಾಡಿ ಸಂಪನ್ಮೂಲ ತಂಡ ಶಿಕ್ಷಕರಿಗೆ ಅನುಕೂಲಿಸುವ ಒಂದು ಪ್ರಯತ್ನವನ್ನು ಮಾಡಿರೋದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಾಕ್ಷರ ಸಾಧನ ಮತ್ತು ಸಂಖ್ಯಾ ಸಾಧನ ಅಂತಕ್ಕಂಥ ಎಲ್ಲ ಸಾಹಿತ್ಯ ಕೈಪಿಡಿಗಳನ್ನು ಜಿಲ್ಲೆಯ ಎಲ್ಲ ಶಾಲೆಗಳಿಗೂ ಕೂಡ ನೀಡಲಾಗಿದೆ. ಜೊತೆಗೆ ಕ್ಲಸ್ಟರ್ ಹಂತದ ಮತ್ತು ಅನುಷ್ಠಾನ ಹಂತದ ಎಲ್ಲ ಅಧಿಕಾರಿಗಳಿಗೂ ಕೂಡ ಮಾರ್ಗದರ್ಶಿ ಕೈಪಿಡಿಯನ್ನು ನಾವು ನೀಡಿದ್ದೇವೆ. ಈ ವರ್ಷದಲ್ಲಿ ಜೂನ್ನಿಂದ ಅಕ್ಟೋಬರ್ ಮಾಹೆಯ ಅಂತ್ಯದೊಳಗೆ ಪೂರ್ಣ ಪ್ರಮಾಣದ 100% FLN ಸಾಧಿಸುವ ಒಂದು ಗುರಿಯನ್ನು ಹೊಂದಲಾಗಿದೆ. ಈ ಗುರಿಯನ್ನು ಸಾಧಿಸಿದ ಪ್ರತಿ ಶಾಲೆಯ ವಿವರವನ್ನು ಆಯಾ ಮಾಹೆಯಲ್ಲಿ ಡಯಟ್ನ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸುವುದರ ಜೊತೆಗೆ ಅಂತಿಮವಾಗಿ ಪ್ರಶಸ್ತಿ ಪತ್ರಗಳನ್ನು ಕೂಡ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಬೆಂಬಲವಾಗಿ ನಮಗೆ APF ಸಂಸ್ಥೆ ಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ಅವರ ಸಹಕಾರಕ್ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಆ ಮುಖಾಂತರ ಮಕ್ಕಳು ಪೂರ್ಣ ಕಲಿಕೆಯನ್ನು ಸಾಧಿಸುವ ಮೂಲಕ FLN ಸಾಧಿಸಿದ ವರ್ಷವೆಂದು ಘೋಷಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿ ಅಂತಕ್ಕಂಥ ಆಶಯ ನುಡಿಗಳನ್ನ ಹೇಳ್ತಾ ಮಾತಿಗೆ ನಿರ್ವಹಣೆ ನೀಡ್ತಾ ಇದ್ದೇನೆ. ಸರ್ಕಾರದ ಆಶಯ, ನಮ್ಮ ಜಿಲ್ಲೆಯ ಆಶಯ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ FLN ಅನ್ನು ಸಾಧಿಸುವಂತಹ ಒಂದು ಆಶಯವನ್ನು ಇಟ್ಕೊಳ್ಳಲಾಗಿದೆ. FLN ಅಂದರೆ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕನಿಷ್ಠ ಕಡ್ಡಾಯವಾಗಿ ಭಾಷಾ ವಿಷಯದಲ್ಲಿ ಅಕ್ಷರಗಳ ಪರಿಚಯ ಇರತಕ್ಕಂಥದ್ದು, ಪದಗಳನ್ನು ರಚನೆ ಮಾಡ್ತಕ್ಕಂಥದ್ದು, ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಓದುವುದು ಮತ್ತು ಬರೆಯುವಂಥ ಕೌಶಲ್ಯವನ್ನು ಹೊಂದತಕ್ಕಂಥದ್ದು. ಅದೇ ರೀತಿ ಗಣಿತ ವಿಷಯದಲ್ಲಿ ಬಂದರೆ ಸಂಖ್ಯೆಗಳ ಪರಿಚಯ ಮತ್ತು ಗಣಿತದ ಮೂಲಕ್ರಿಯೆಗಳನ್ನು ಪರಿಚಯವನ್ನು ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈ ವರ್ಷ ವಿಶೇಷವಾಗಿ FLN ಸಾಧನೆಯ ವರ್ಷವೆಂದು ಘೋಷಣೆಯನ್ನು ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು, ಆಡಳಿತ ಮತ್ತು ಡಯಟ್ ಎಲ್ಲ ಅಧಿಕಾರಿಗಳು, ಅನುಷ್ಠಾನಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ಡಯಟ್ನಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡು ತಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಅಥವಾ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಯಾವ ರೀತಿ FLN ಅನ್ನು ಸಾಧಿಸಲಿಕ್ಕೆ ಕ್ರಿಯಾಯೋಜನೆ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ನಾವು ಕೊಡಲಾಗಿದೆ. ಆ ತರಬೇತಿ ಪಡೆದಿರತಕ್ಕಂಥ ಶಿಕ್ಷಕರು ತಮ್ಮ ವ್ಯಾಪ್ತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಬ್ಲಾಕ್ ಮಟ್ಟದಲ್ಲಿ ಅವರು ಕೂಡ ನಡೆಸಿ ಈ FLN ಸಾಧನೆ ಮಾಡಲಿಕ್ಕೆ ಏನೇನೋ ವಿಶೇಷವಾಗಿರ್ತಕ್ಕಂಥ ವಿನೂತನ ಚಟುವಟಿಕೆಗಳನ್ನು ಶಿಕ್ಷಕವಾರು, ಶಾಲಾವಾರು, ಕ್ಲಸ್ಟರ್ವಾರು ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನುವಂಥ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಅಭಿಯಾನದ ಭಾಗವಾಗಿ ನಮಗೆ ಡಯಟ್ನಲ್ಲಿ ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ಒಂದು ದಿನದ ಒಂದು ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅನುಷ್ಠಾನಾಧಿಕಾರಿಗಳ ಕೈಪಿಡಿ ಅಂತ ಕೂಡ ಒಂದು ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ APF ಅವರು ಕೂಡ ಸಹಯೋಗ ಇದೆ. ಹಾಗೆ ಇದನ್ನು ಬಂದು ನಮ್ಮ ಬ್ಲಾಕ್ನ ಎಲ್ಲ ಟೀಚರ್ಸ್ಗೆ ಹೋಬಳಿ ಹಂತದಲ್ಲಿ ನಾವು ತರಬೇತಿಯನ್ನು ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಶಾಲೆಗಳಿಗೂ ಈ FLN ಕಾನ್ಸೆಪ್ಟ್ ರೀಚ್ ಆಗೋ ಥರದಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ. ಈಗ ನಾವು CRPಗಳಾಗಿ ಕೂಡ ಈಗಾಗಲೇ ಒಂದು
ಸುತ್ತಿನ ಒಂದು ಶಾಲಾ ಭೇಟಿಗಳ ಸಂದರ್ಭದಲ್ಲಿ ತರಬೇತಿ ಆದ ತಕ್ಷಣವೇ ಶಾಲೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮಕ್ಕಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸ್ಬೇಕು ಅನ್ನೋ ವಿಚಾರವನ್ನು ನಾವು ಇನ್ನೂ ಡೌಟ್ಸ್ ಇದ್ದಲ್ಲಿ ಶಿಕ್ಷಕರಿಗೆ ಇನ್ನಷ್ಟು ಮಾರ್ಗದರ್ಶನವನ್ನು ಮಾಡಿ ಈಗಾಗಲೇ ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ, ಬ್ಲಾಕ್ಗೆ ಕೊಟ್ಟಿದ್ದೀವಿ. ಗಣಿತಕ್ಕೆ ಸಂಬಂಧಿಸಿದಂತೆ ಈ ಸಾಕ್ಷರ ಸಂಖ್ಯಾ ಸಾಧನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ನಾವು ಈಗ ನೋಡಿದಂತೆ ಸಾಕಷ್ಟು ಅಲ್ಲಿ TLMಗಳನ್ನ ಮಾಡ್ಕೋಬೇಕು ಅಂತ ಇದೆ. ಅದು ನಾವು ಆದಷ್ಟು ಮೌಲ್ಯಮಾಪನಕ್ಕೆ ಬಳಸ್ಕೋಬಹುದು. ನಾವು ಆ ಮಕ್ಕಳಿಗೆ ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ನಾವೆಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಎಲ್ಲ ಶಾಲೆಗಳಲ್ಲೂ ಗಣಿತ ಕಲಿಕಾ ಆಂದೋಲನ ಅನ್ನೋ ಒಂದು GKಯ ಕಿಟ್ ಕೊಟ್ಟಿದ್ದಾರೆ. ಆ ಕಿಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು TLM ಕಲಿಕಾ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಕ್ಕಳಲ್ಲಿ ನಾವು ಶಾಶ್ವತ ಕಲಿಕೆಯನ್ನು ಉಂಟು ಮಾಡಬಹುದು. ನಾವು ಮೌಲ್ಯಮಾಪನಕ್ಕೆ ಬೇಕಿದ್ರೆ ಸಾಕಷ್ಟು ಬೋರ್ಡ್ಗಳನ್ನ ಬಳಸ್ಕೋಬಹುದು. ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಒತ್ತಕ್ಷರದ ಪದಗಳನ್ನ ಈಗ ಸಡನ್ ಆಗಿ ಮಗುವಿಗೆ ಚಕ್ಕೆ ಚಾವತ್ತು ಇದಕ್ಕೆ ಪದಗಳನ್ನ ಹೇಳು ಅಂದ್ರೆ ಯೋಚನೆ ಮಾಡ್ತಾ ಹೋಗುತ್ತೆ. ಆದ್ರೆ ನಾವು ಹಂತ ಹಂತವಾಗಿ ಒತ್ತಕ್ಷರ ತಲಕಟ್ಟು ಇರ್ತಕ್ಕಂಥ ಒತ್ತಕ್ಷರಗಳು, ತಲಕಟ್ಟು ಇಲ್ಲದೆ ಇರ್ತಕ್ಕಂಥ ಒತ್ತಕ್ಷರಗಳು, ವಿಭಿನ್ನ ರೀತಿಯ ಒತ್ತಕ್ಷರಗಳು ಇವೆಲ್ಲ ಪರಿಚಯ ಮಾಡಿ ಸಜಾತಿ ವಿಜಾತಿ ಹೇಳ್ಕೊಟ್ರೆ ಮಕ್ಕಳಲ್ಲಿ ಕಲಿಕೆ ಅದು ನಾವು ಬರೀ FLN ಅಂತಾನೆ ಆಗೋದಿಲ್ಲ. ಮಕ್ಕಳಿಗೆ ಈಗ 5ನೇ ತರಗತಿಯಲ್ಲಿ ಆಲ್ರೆಡಿ 1ನೇ ಪಾಠಕ್ಕೆ ವ್ಯಾಕರಣ ಮಾಹಿತಿ ಕೂಡ ಹಾಗೆ ಇದೆ. ಅದನ್ನು ಕಲಿಸ್ಲಿಕ್ಕೂ ಅನುಕೂಲ ಆಗುತ್ತೆ. ಎರಡೂ ರೀತಿಯಲ್ಲಿ ಕಲಿಸಿದಾಗ ಶಾಶ್ವತ ಕಲಿಕೆ ಉಂಟಾಗುತ್ತೆ. ಎಲ್ಲ ಚಟುವಟಿಕೆಗಳನ್ನ ಬಳಸ್ಕೊಂಡ್ರೆ ನಮ್ಮ ಮಕ್ಕಳು ತರಗತಿ ಮಟ್ಟದ ಕಲಿಕೆಯನ್ನ ಕಲಿಯುವಲ್ಲಿ ಪರಿಣಾಮಕಾರಿಯಾಗಿ ಕಲ್ತ್ಕೋತಾರೆ. 1ರಿಂದ 3ನೇ ತರಗತಿಯ ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ರಚಿಸಿ ನಾವು ಸಾಫ್ಟ್ ಕಾಪಿಯನ್ನು ಎಲ್ಲ ಶಾಲೆಗಳಿಗೂ ಒದಗಿಸುವ ಮೂಲಕ ಕಾರ್ಯತಂತ್ರಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ FLN ಸಾಧಿಸುವ ಪ್ರಯತ್ನಗಳನ್ನು ಮಾಡಿದ್ವಿ. ಅಲ್ಪ ಯಶಸ್ಸನ್ನು ಕೂಡ ನಾವು ಈ ಒಂದು ಪ್ರಯತ್ನದಲ್ಲಿ ಗಳಿಸಿರ್ತೇವೆ. ಹಾಗಾಗಿ 2024-25ನೇ ಸಾಲಿಗೆ ಒಂದು ಕಾರ್ಯತಂತ್ರಗಳನ್ನು, ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ತಕ್ಕಂಥ ದೃಷ್ಟಿಯಿಂದ ಮೇ ತಿಂಗಳಲ್ಲಿ ಡಯಟ್ನ ಅಧಿಕಾರಿಗಳ ಒಂದು ಸಭೆಯಲ್ಲಿ ಕ್ರಿಯಾ ಯೋಜನೆಯನ್ನು ತಯಾರಿಸ್ತಕ್ಕಂಥ ಒಂದು ಚರ್ಚೆಯನ್ನು ನಾವು ಮಾಡಿದ್ವಿ. ಹಾಗಾಗಿ ನಾವು ಈ ವರ್ಷದಲ್ಲೇ ಒಂದು ಸಂಪನ್ಮೂಲ ಸಾಹಿತ್ಯವನ್ನು ರಚಿಸಿ ಒಂದು ಅಭಿಯಾನ ರೂಪದಲ್ಲಿ ನಾವು ಈ ಒಂದು ಯೋಜನೆಯನ್ನು ಕೊಂಡೊಯ್ತಕ್ಕಂಥ ಒಂದು ಉದ್ದೇಶವನ್ನು, ನಿರ್ಣಯಗಳನ್ನು ಈ ಒಂದು ಸಭೆಯಲ್ಲಿ ನಾವು ಕೈಗೊಳ್ಳಲಾಯಿತು. ಹಾಗಾಗಿ 2024-25 FLN ಅಭಿಯಾನ ಅಂತಕ್ಕಂಥ ಹೆಸರಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಜಿಲ್ಲಾ ಹಂತದಲ್ಲಿ ನಾವು ಬೆಂಬಲ ವ್ಯವಸ್ಥೆಗೆ ಮುಖ್ಯವಾಗಿ ಒಂದು ಪರಿವೀಕ್ಷಣಾ ಸಮಿತಿಯನ್ನು ರಚಿಸಿಕೊಂಡಿದ್ದೇವೆ. ಉಪನಿರ್ದೇಶಕರು ಆಡಳಿತ ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿಯವರ ಜಂಟಿ ನೇತೃತ್ವದಲ್ಲಿ ಈ ಸಮಿತಿ ಕಾರ್ಯನಿರ್ವಹಿಸುತ್ತೆ. ಪ್ರತಿ ಮಾಹೆ ಸಭೆಯನ್ನು ಸೇರ್ತಾ FLN ಸಾಧನೆಗೆ, ಪರಿಣಾಮಕಾರಿ ಸಾಧನೆಗೆ ಕಾರ್ಯತಂತ್ರಗಳನ್ನು ರೂಪಿಸ್ತಕ್ಕಂಥ ಮುಖ್ಯ ಕಾರ್ಯವನ್ನು ಈ ಸಮಿತಿ ಮಾಡುತ್ತೆ. ಪ್ರತಿ ಮಾಹೆ ಸಭೆಯನ್ನು ಸೇರ್ತಾ ಪ್ರತಿ ಮಾಹೆಯಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನು ಪರಿಶೀಲಿಸಿ ಮುಂದಿನ ಹಂತದಲ್ಲಿ ಸಾಧನೆಗೆ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯತಂತ್ರಗಳ ಬಗ್ಗೆ ಸಲಹೆ ಸೂಚನೆಯನ್ನು, ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ಸಮಿತಿ ಮಾಡುತ್ತೆ. ಹಾಗೆ ಈ ಸಮಿತಿ ಇರತಕ್ಕಂಥ ಸದಸ್ಯರು ಶಾಲಾ ಹಂತದಲ್ಲಿ ಭೇಟಿ ನೀಡಿದಾಗ FLN ಸಾಧನೆಗೆ ಆಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಪರಿಶೀಲಿಸಿ ಸೂಕ್ತ ಸಲಹೆಯನ್ನು, ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಈ ಸಮಿತಿ ಮಾಡುತ್ತೆ.